ಬಾಳಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ. Hi friends, good morning. Welcome back to my YouTube channel, Rose Natural Vlogs YouTube channel. ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ಫ್ರೆಂಡ್ಸ್, ನಾವಿವತ್ತು ಮಂಗಳವಾರ ಬೆಳಗಿನ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ನನ್ನ ಡೇ ಯಾವ ಥರ ಶುರು ಮಾಡ್ತಾ ಇದ್ದೀನಿ. ಜೊತೆಗೆ ನನ್ನ ಮಗನಿಗೆ ಲಂಚ್ ಬಾಕ್ಸ್ನ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ಏನಾಗಿತ್ತು, ಜೊತೆಗೆ ಇವತ್ತಿನ ಡೇ ಯಾವ ಥರ ಇತ್ತು ಅಂತೇಳಿ ಪ್ರತಿಯೊಂದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇಷ್ಟು ದಿನ ಗ್ಯಾಪ್ ಆಗಿತ್ತು ನನಗೆ. ವೈ ಬಿಕಾಸ್ ನನ್ನ ಹೆಲ್ತ್ ಇಶ್ಯೂ ಇತ್ತು. ಸೊ ದಟ್ ಇವಾಗ ಸ್ವಲ್ಪ ಪರವಾಗಿಲ್ಲ. ಸೊ ಹಾಗಾಗಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಓಕೆನಾ? ಬನ್ನಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕಿಚನಿಗೆ ಎಂಟರ್ ಆಗಿದ್ದೀನಿ. ಬಟ್ ಟೈಮು ಕೂಡ ನೀವು ನೋಡ್ಬೋದು ಎಷ್ಟಾಗಿದೆ ಅಂತೇಳಿ. 7:30 ಆಗ್ತಾ ಇದೆ. ಬಟ್ ಇನ್ನೂ ನಾನೇನು ಅಡುಗೆ ಪ್ರಿಪರೇಟ್ ಮಾಡಿಲ್ಲ. ಫ್ರೆಂಡ್ಸ್, ಇನ್ನು ಅಡುಗೆ ಕೆಲಸನ ಮುಗಿಸ್ಕೊಂಡ್ಬಿಡೋಣ. ಇನ್ನು ನನ್ನ ಮಕ್ಕಳಲ್ಲಿ ಮಲಗಿದ್ದಾರೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಲಿಕ್ಕಿದೆ. ಸ್ವಲ್ಪ ಕೋಲ್ಡ್ ಆಗಿತ್ತು ಅಂತೇಳಿ ತುಂಬ ಕೆಲಸ ಇತ್ತು. ಮತ್ತು ನಮ್ಮ ಪ್ರಾಬ್ಲಮ್ಸ್ ಅಂತ ಇರುತ್ತಲ್ಲ ಹೆಣ್ಮಕ್ಳದ್ದು ಆಲ್ವೇಸ್. ಸೊ ಹಾಗಾಗಿ ಹೆಲ್ತ್ ಇಶ್ಯೂನೂ ಆಯಿತು ನನಗೆ. ಸೊ ಹಾಗಾಗಿ ಇವತ್ತು ಅಡುಗೆ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡ್ತಿದ್ದೀನಿ ನೋಡೋಣ. ಹಾಗೆ ಫ್ರೆಂಡ್ಸ್, ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನು ಡೈಲಿ ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ಆ್ಯಕ್ಚುಲಿ ಬೇರೆ ಕೆಲಸ ಇರುತ್ತೆ. ಬಟ್ ಹಾಗೆ ಫ್ರೆಂಡ್ಸ್, ಸ್ವಲ್ಪ ದಿವಸದಿಂದ ಹುಷಾರಿರಲಿಲ್ವಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು ವಾರದಿಂದ ಇದೇ ಕೆಲಸನ ನಾನು ಮಾಡ್ಕೊಳ್ತಾ ಇರೋದು. ಏನಪ್ಪ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಕಿಚನಿಗೆ ಬಂದುಬಿಟ್ಟು ಇದು ಪಾತ್ರೆ ಎಲ್ಲ ವಾಶ್ ಮಾಡುವಂಥದ್ದು. ಕಿಚನಿಗೆ ಎಂಟರ್ ಆದರೆ ನನಗೆ ಮೊದಲನೇ ಕೆಲಸ ಇದೇ ಆಗಿದೆ ಒಂದು ವಾರದಿಂದ. ಸೊ ಕಿಚನಲ್ಲಿ ಪಾತ್ರೆಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು, ಹಾಗೆ ಫ್ರೆಂಡ್ಸ್ ನೈಟು ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ನನಗೆ ಕೋಲ್ಡ್ ಜಾಸ್ತಿ ಆಗಿತ್ತು, ನನಗೂ ಕೂಡ ಹುಷಾರಿರಲಿಲ್ಲ. ಹಾಗಾಗಿ ಬೆಳಗ್ಗೆನೇ ಎದ್ದು ನನ್ನ ಕೆಲಸಗಳನ್ನ ಮುಗಿಸ್ಕೊಳ್ತಾ ಇದ್ದೆ. ಹಾಗಾಗಿ ಇವಾಗಲೂ ಸಹ ನಾನು ಪಾತ್ರೆಗಳನ್ನ ಯಾವ್ಯಾವ ಪಾತ್ರೆ ವಾಶ್ ಮಾಡಲಿಕ್ಕೆ ಇದೆಯಲ್ಲ ಆ ಎಲ್ಲ ಪಾತ್ರೆನ ವಾಶ್ ಮಾಡಲಿಕ್ಕೆ ಹಾಕಿಬಿಟ್ಟು ಇನ್ನು ಕೌಂಟರ್ ಟಾಪನ್ನು ಸಹ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಫ್ರೆಂಡ್ಸ್, ಇನ್ನು ಸ್ವಲ್ಪ ದಿನದ ಮಟ್ಟಿಗೆ ಜಾಸ್ತಿ ತಣ್ಣೀರಲ್ಲಿ ಇರೋದು ಬೇಡ ಅಂತ. ಯಾಕೆಂದರೆ ನನ್ನಿಂದ ನನ್ನ ಮಗನಿಗೆ ಎಫೆಕ್ಟ್ ಆಗ್ತಾಯಿದೆ. ಸೊ ದಟ್ ಹಾಗಾಗಿ ಸ್ವಲ್ಪ ತಣ್ಣೀರಲ್ಲಿ ಏನೇ ಕೆಲಸ ಇದ್ದರೂ ಬೇಗ ಬೇಗ ಮುಗಿಸ್ಕೊಂಬಿಡೋಣ, ಜಾಸ್ತಿ ಹೊತ್ತು ನೀರಲ್ಲಿ ಇರೋದು ಬೇಡ ಅಂತೇಳಿ ಇಲ್ಲಿ ಪಾತ್ರೆಗಳನ್ನ ಸಹ ನೀವು ನೋಡ್ತಾ ಇರ್ಬೋದು ಫಟಾಫಟ್ ಅಂತೇಳಿ ವಾಶ್ ಮಾಡ್ಕೊಳ್ತಾ ಇದ್ದೆ. ಬೇಗ ಬೇಗ ವಾಶ್ ಮಾಡಿಕೊಂಡು, ಜೊತೆಗೆ ಫ್ರೆಂಡ್ಸ್ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತೇಳಿ ನಾನು ರೈಸ್ ಬಾತ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಂತಲೇ ನಾನು ಬಟಾಣಿ ಕಾಳು ಕೂಡ ನೆನೆಸಿಟ್ಟಿದ್ದೀನಿ. ಇನ್ನು ನನ್ನ ಚಿಕ್ಕ ಮಗ ಇನ್ನೂ ಎದ್ದಿಲ್ಲ. ಅವನಿಗೂ ಸಹ ಪಾಪ ಕೋಲ್ಡ್ ಆಗಿಬಿಟ್ಟಿದೆ. ಸಿರಪ್ ಹಾಕಿರೋದ್ರಿಂದ ಅವನು ಸ್ವಲ್ಪ ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಲಾಂಗ್ ಟೈಮ್ ನಿದ್ದೆ ಮಾಡ್ತಾ ಇದ್ದಾನೆ. ಸಿರಪ್ ಎಫೆಕ್ಟ್ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನು ಪಾತ್ರೆನೆಲ್ಲ ವಾಶ್ ಮಾಡಿದ್ದಾಯ್ತಲ್ವ. ಇವಾಗ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಆಯಿತು. ಇನ್ನು ಇದಕ್ಕೆ ರೈಸ್ ಬಾತಿಗೆ ಈರುಳ್ಳಿ ಟೊಮೊಟೊ ಎಲ್ಲ ಬೇಕಲ್ವಾ. ಸೊ ಹಾಗಾಗಿ ಅದನ್ನು ಸಹ ಎಲ್ಲ ಹೆಚ್ಚಿಟ್ಕೊಂಬಿಡೋಣ ಅಂತ ಟಿಫಿನ್ಗೆ ಅಂತೇಳಿ ಬಟಾಣಿ ಕಾಳು ಹಾಕಿ ರೈಸ್ ಬಾತ್ ಮಾಡ್ತಾ ಇದ್ದೀನಿ. ಬಟಾಣಿ ರೈಸ್ ಬಾತ್ ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಅದಕ್ಕೆ ರಾತ್ರಿ ಬಟಾಣಿ ಕಾಳನ್ನ ನೆನೆಹಾಕಿದ್ದೆ. ಸೊ ಇದರಲ್ಲಿ ಸ್ವಲ್ಪ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ. ನಾನು ಸ್ವಲ್ಪ ಮೊಳಕೆ ಕಟ್ಟಾಕಿ ಬಿಡ್ತೀನಿ. ಬೇಕಾದಾಗ ಅವಾಗವಾಗ ಸ್ವಲ್ಪ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ರಾತ್ರಿ ಮಾತ್ರನೂ ಸಹ ನುಂಗಿದ್ನಲ್ವ. ಸೊ ಹಾಗಾಗಿ ಬೆಳಗ್ಗೆ ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಆಗೋ ಈಗೋ ಇನ್ನು ನನ್ನ ಮೈಂಡಲ್ಲಿ ನನ್ನ ಮಗ ಬೇರೆ ಸ್ಕೂಲಿಗೆ ಹೋಗೋದಿತ್ತು. ಇನ್ನು ಅವನಿಗೆ ಲಂಚ್ ಟೈಮಿಗೆ ಪ್ರಿಪೇರ್ ಮಾಡಬೇಕು ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎರಡಕ್ಕೂ ಒಂಟಿಗೆ ಆಗೋ ಥರ ಒಂದು ಕ್ವಿಕ್ಕಾಗಿ ರೈಸ್ ಬಾತ್ ಮಾಡ್ಕೊಂಬಿಡೋಣ ಅಂಥೇಳಿ ಇವತ್ತು ಅಂದ್ಕೊಂಡು ರೈಸ್ ಬಾತ್ನೇ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಟೈಮ್ ಕೂಡ ಕಮ್ಮಿ ಇತ್ತು. ಮತ್ತು ಕ್ವಿಕ್ಕಾಗಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಅವು ಮನೇಲಿ ಖಾಲಿ ಆಗಿತ್ತು. ಸೊ ಹಾಗಾಗಿ ಇದನ್ನು ಮಾಡ್ಕೊಂಬಿಟ್ರೆ ಬೆಸ್ಟ್ ಆಪ್ಷನ್.
ಸೊ ದಟ್ ಹಾಗಾಗಿ ಇದನ್ನು ಮಾಡ್ಕೊಳ್ಳೋಣ ಅಂತೇಳಿ ರಸಬಾತ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಅದಕ್ಕೆ ಏನೆಲ್ಲ ಬೇಕು ನೋಡಿ ಈರುಳ್ಳಿ ಟೊಮೊಟೊ ಹೆಚ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇನ್ನು ತಿಂಡಿಗೆ ಈರುಳ್ಳಿ ಮತ್ತು ಟೊಮೊಟೊ ಹಸಿಮೆಣಸಿನ್ಕಾಯಿನ ಹೆಚ್ಕೊಳ್ತಾ ಇದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ಇರೋದ್ರಿಂದ ಇಷ್ಟನ್ನು ಮಾತ್ರ ಹಚ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ, ಟೈಮ್ ಸಾಕಾಗ್ತಿಲ್ಲ ಅಂತೇಳಿ. ಅಷ್ಟೇ ರುಚಿಯಾಗಿ ಬರುತ್ತೆ. ಫ್ರೆಂಡ್ಸ್ ಹಸ್ಬೆಂಡ್ ಈ ಥರ ಒಂದು ಸಣ್ಣ ಈರುಳ್ಳಿ ತೊಗೊಂಡ್ಬಿಟ್ಟಿದ್ದಾರೆ, ಸಾಂಬಾರು ಈರುಳ್ಳಿ ಅಂತಾರಲ್ಲ ಇದು ಎಮರ್ಜೆನ್ಸಿಯಿಂದ ಕಟ್ ಮಾಡೋದು ತುಂಬಾ ಕಷ್ಟ. ಸೊ ಅರ್ಜೆಂಟಲ್ಲಿ ನಾನು ಎಷ್ಟೋ ಸಲ ಕೈಗೂ ಸಹ ಹಾಕೊಂಡ್ಬಿಟ್ಟಿದ್ದೀನಿ. ನೋಡಿ ಬೇಗ ಆಗೋದೇ ಇಲ್ಲ. ಹಾಗೆ ಫ್ರೆಂಡ್ಸ್ ಇನ್ನು ರಾತ್ರಿ ಮಾಡಿದ್ದೆ ರಸಮ್ ಸಾಂಬಾರು ಮಾಡಿದ್ದೆ, ಹುಷಾರಿರಲಿಲ್ಲ ಅಂತೇಳಿ. ಸೊ ಅದೇ ಹಾಕಿದೆ ನನಗೆ ರೈಸಿಗೆ, ವೈಟ್ ರೈಸಿಗೆ. ಸೊ ಹಾಗಾಗಿ ನಾನು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈಗೇನು ಬ್ರೇಕ್ಫಾಸ್ಟ್ ಮಾಡ್ತೀನಲ್ಲ ಅದೇ ನನ್ನ ಮಗನಿಗೂ ಕೂಡ ಕಳಿಸ್ಕೊಡ್ತೀನಿ. ಫ್ರೆಂಡ್ಸ್ ತುಂಬಾ ಹುಷಾರಿಲ್ದಂಗೆ ಆಯ್ತಲ್ಲ ನನಗೆ. ಸೊ ದಟ್ ಹಾಗಾಗಿ ವೀಡಿಯೋಸ್ಗಳಿಗೆ ಸ್ವಲ್ಪ ಮಾಡಲಿಕ್ಕೆ ನನಗೆ ತುಂಬ ಸುಸ್ತು, ಹುಷಾರಿರಲಿಲ್ಲ ಅಂದರೆ ನನ್ನ ವೀಡಿಯೋಸ್ಗಳು ಮಾಡಲಿಕ್ಕೆ ಇಂಟ್ರೆಸ್ಟ್ ಬರಲೇ ಇಲ್ಲ. ಎಷ್ಟು ಚೆನ್ನಾಗಿದ್ರೆ ಮಾತ್ರ ನಮಗೆ ಯಾವುದೋ ಒಂದು ಆ್ಯಕ್ಟಿವಿಟಿ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹುಷಾರಿಲ್ಲ ಅಂದರೆ ಯಾವುದಕ್ಕೂ ಇಂಟ್ರೆಸ್ಟ್ ಬರಲ್ಲ. ಸೊ ಹಾಗೆ ಸ್ವಲ್ಪ ಸುಧಾರಿಸ್ಕೊಂಡಾಗ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವೀಡಿಯೋಸ್ನ. ಹಾಗೆ ಫ್ರೆಂಡ್ಸ್ ಇದೆ 9:30ಗೆ ಸ್ಕೂಲ್ ಇದೆ ನನ್ನ ಮಗ. 9:30 ನಾನು ಅವನ್ನ 8:30ಗೆ ನಿಲ್ಲಿಸ್ಕೊಂಡಿದ್ದೇನೆ. ಫ್ರೆಂಡ್ಸ್ ಈರುಳ್ಳಿ ಬಿಡಿಸೋದೇ ಟೈಮ್ ಜಾಸ್ತಿ. ಹಾಗೆ ಫ್ರೆಂಡ್ಸ್ ಚೆನ್ನಾಗಿ ಹೆಚ್ಚಿದ್ದು ಕೂಡ ಆಯಿತು. ಇನ್ನು ರಾತ್ರಿ ನಾನು ರಸಮ್ ಸಾಂಬಾರು ಮಾಡ್ಕೊಂಡಿದ್ದೆ, ಕೋಲ್ಡ್ ಜಾಸ್ತಿ ಆಗಿತ್ತಲ್ಲ. ಸೊ ಮೆಣಸು ಜೀರಿಗೆನ ಕೊಟ್ಬಿಟ್ಟು ಬೆಳ್ಳುಳ್ಳಿ ಒಗ್ಗರಣೆ ಮಾಡಿಕೊಂಡು ರಸಮ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಕೋಲ್ಡ್ ಕಮ್ಮಿ ಆಗಲಿಕ್ಕೆ, ಮಕ್ಕಳಿಗೂ ಸಹ ಕೋಲ್ಡ್ ಆಗಿರೋದ್ರಿಂದ. ಸೊ ಆ ಸಾಂಬಾರು ಕೂಡ ಇತ್ತಲ್ವ, ಅದನ್ನು ಬಿಸಿ ಮಾಡಲಿಕ್ಕಿಟ್ಟೆ. ಇನ್ನು ರಸಮ್ ಬಿಸಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್ ಇನ್ನು ರೈಸ್ ಬಾತ್ ಮಾಡ್ಕೊಳ್ಳಿ ಬಿಡೋಣ ಬೇಗ ಬೇಗ ಅಂತೇಳಿ ಒಲೆ ಮೇಲೆ ಒಂದು ಕುಕ್ಕರ್ನ ಇಡ್ತಾ ಇದ್ದೀನಿ. ಮೊದಲಿಗೆ ಕುಕ್ಕರ್ನ ತೊಗೊಂಡಿದ್ದೀನಿ, ಇದಕ್ಕೆ ನಾನು ಎಣ್ಣೆನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಚಕ್ಕೆ, 1-2 ಇಂಚಷ್ಟು ಮೆಣಸು, ಲವಂಗ. ಹಾಗೆ ಫ್ರೆಂಡ್ಸ್ ಇದಕ್ಕೆ
ಇದಕ್ಕೆ ಏಲಕ್ಕಿನ ಹಾಕೋಬೋದು, ಜೊತೆಗೆ ಮತ್ತು ಪಲಾವ್ ಐಟಮ್ಸ್ ಏನೆಲ್ಲ ಇರುತ್ತಲ್ಲ ಅದನ್ನು ಸಹ ಹಾಕ್ಕೊಳ್ಳಿ. ನಾನಿವಾಗ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಹಾಕ್ಕೊಂಡಿಲ್ಲ ಅಷ್ಟೇ. ಸೊ ಇದಕ್ಕೆ ಅಂತ ನಾನು ಅದನ್ನು ಆ್ಯಡ್ ಮಾಡ್ತಾಯಿದ್ದೆ. ಸೊ ಇದಕ್ಕೆ ಸ್ವಲ್ಪ ಸೋಂಪು ಕಾಳು ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಪಲಾವ್ ಎಲೆ ಇದ್ದರೆ ಪಲಾವ್ ಎಲೆನೂ ಸಹ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ, ಇವಾಗ ನಾನು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನ ಮತ್ತು ಕರ್ಬೇವು ಸೊಪ್ಪನ್ನ ಹಾಕ್ಕೊಡ್ತೀನಿ. ಬಟಾಣಿ ಸೇರಿಸ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಸ್ವಲ್ಪ ಬರೀ ಧನಿಯಾ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಕ್ವಾಂಟಿಟಿಲಿ ಅಷ್ಟೇ ಸೇರಿಸ್ಕೊಳ್ತೀನಿ. ಸ್ವಲ್ಪ ಕ್ವಾಂಟಿಟಿಲಿ ಮೆಣಸಿನ ಪುಡಿ, ಹಾಗೆ ಫ್ರೆಂಡ್ ತುಂಬ ಮೈಲ್ಡಾಗಿ ಮಸಾಲೆಲ್ಲ ನಾನು ಜಾಸ್ತಿ ಆ್ಯಡ್ ಮಾಡ್ತಾಯಿಲ್ಲ, ಯಾಕಂದರೆ ನನ್ನ ಮಕ್ಕಳು ತಿನ್ನೋಲ್ಲ. ಹಾಗಾಗಿ ತುಂಬ ಮೈಲ್ಡಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಥರ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ರೈಸ್ನ ಹಾಕೊಂಡ್ಬಿಡ್ತೀನಿ, ತೊಳೆದು ಬೆರೆಸ್ಕೊಳ್ತಿದ್ದೀನಿ ಇದಕ್ಕೆ. ಹಾಗೆ ನೀವು ಇದಕ್ಕೆ ಆಲೂಗೆಡ್ಡೆನೂ ಸೇರಿಸ್ಬೋದು, ಪಲಾವಿಗೆ ಏನೆಲ್ಲ ಸೇರಿಸ್ಕೊಳ್ತೀರಲ್ಲ ಅದೆಲ್ಲ ಸೇರಿಸ್ಬೋದು. ವೆಜ್ಜು ಏನೇನು ಆಲೂಗೆಡ್ಡೆ ಮತ್ತು ಕ್ಯಾರೆಟು, ಬೀನ್ಸು ಎಲ್ಲನೂ ಸೇರಿಸ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಹಂಗೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ, ಒಂದು ಒಳ್ಳೆ ಟಿಪ್ಸ್ ಶೇರ್ ಮಾಡ್ತೀನಿ ನೋಡಿ. ರೈಸ್ ಯಾವಾಗಲೂ ಉದ್ರದ್ರಾಗ ಚೆನ್ನಾಗಿ ಆಗಬೇಕಂದ್ರೆ ಈ ಥರ ಅಕ್ಕಿನ ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಳಿ 1 ಮಿನಿಟ್ಸ್ or 2 ಮಿನಿಟ್ಸು. ಹಾಗೆ ಫ್ರೆಂಡ್ಸ್ ಇನ್ನು ಫೈನಲ್ ಆಗಿ ನಾನು ಇದು ನೀರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿ ಅಷ್ಟು ನೋಡಿ ನಾನು ನೀರನ್ನ ಹಾಕಿ, ಜೊತೆಗೆ ಲಾಸ್ಟ್ ಒನ್ನಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ, ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಯಾಕೆಂದರೆ ಮಧ್ಯದಲ್ಲಿ ಬಟಾಣಿ ಕಾಳು ಆಗಲಿ ಅಥವಾ ಈರುಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಆಗಲಿಕ್ಕೆ ಆಗಲಿ ನಾವು ಉಪ್ಪನ್ನ ಆ್ಯಡಪ್ ಮಾಡಿರ್ತೀವಲ್ಲ, ಸೊ ನೋಡ್ಕೊಂಬಿಟ್ಟು ಲಾಸ್ಟ್ ಒನ್ನಲ್ಲಿ ಉಪ್ಪನ್ನ ಹಾಕಿ ನಾನಿನ್ನು ಲಿಡ್ನ ಕ್ಲೋಸ್ ಮಾಡಿ 1-2 ವಿಸಲ್ ಬಂದರೆ ಸಾಕು. ಬಟಾಣಿ ರೈಸ್ ಬಾತ್, ದಿಢೀರ್ ಬಟಾಣಿ ರೈಸ್ ಬಾತ್, ಕ್ವಿಕ್ ಬಟಾಣಿ ರೈಸ್ ಬಾತ್ ರೆಡಿ ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್ ಇನ್ನೇನು ಅಷ್ಟರಲ್ಲಿ ನನ್ನ ಚಿಕ್ಕ ಮಗನೂ ಎದ್ದ. ಅಪ್ಪ ಸದ್ಯ ಅಂದ್ಕೊಂಡೆ ನಾನು, ಯಾಕಂತೀರಾ ನಾನೆಲ್ಲ ಕೆಲಸ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಅಷ್ಟರಲ್ಲಿ. ಅವಾಗ ನನ್ನ ಮಗ ಎದ್ದ, ಯಾಕಂದರೆ ಅವನು ಕೋಲ್ಡ್ ಆಗಿಬಿಟ್ಟಿತ್ತಲ್ವ. ಇನ್ನು ಪಾತ್ರೆ ತೊಳೆಯೋ ಟೈಮಲ್ಲಿ ಬಂದುಬಿಟ್ರೆ ಆ ತಣ್ಣೀರನ್ನು ಮುಟ್ಟಿ ಮತ್ತು ಅವನ್ನ ಮುಟ್ಟಿ ಶೀತ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹೇಗೋ ಅಂತೂ ಇಂತೂ ರಾತ್ರಿ ಸಿರಪೆಲ್ಲ ಹಾಕಿದ್ನಲ್ಲ, ಹಂಗಾಗಿ ಸ್ವಲ್ಪ ನಿಧಾನವಾಗಿ ಎದ್ದ ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಅವನು ಎತ್ಕೊಂಡೆ ನೋಡಿ ಕೆಲಸ ಮಾಡ್ತಾಯಿದ್ದೀನಿ. ಜೊತೆಗೆ ನಾವು ಬಿಸಿನೀರನ್ನು ಸಹ ಕುಡಿತಾ ಇದ್ದೀವಿ ಫ್ರೆಂಡ್ಸ್, ಕೋಲ್ಡ್ ಆಗಿರೋದ್ರಿಂದ. ಸೊ ನನ್ನ ವಾಯ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಸೊ ಹಾಗಾಗಿ ಬಿಸಿನೀರನ್ನ ಹಿಡಿದುಬಿಟ್ಟು ತಣ್ಣೀರನ್ನ ಇಟ್ಬಿಟ್ಟು ಬಿಸಿನೀರು ಕಾಯಿಸ್ಲಿಕ್ಕೆ ಇಡೋಣ ಅಂಥೇಳಿ ಫಿಲ್ ಮಾಡಿ ಅದನ್ನು ಸಹ ಇಟ್ವು ಒಲೆ ಮೇಲೆ. ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಮಗನೂ ಕೂಡ ಎದ್ದ, ನೀವು ನೋಡ್ತಾ ಇದ್ದೀರಾ. ಸೊ ಹಾಗೆ ಇನ್ನು ತಿಂಡಿಗೂ ಸಹ ನಾನು ಇಟ್ಟಾಯಿತು. ಇದು 1-2 ವಿಸಲ್ ಆಯ್ತಂದ್ರೆ ರೈಸ್ ಬಾತ್ ಕೂಡ ರೆಡಿ ಆಗುತ್ತೆ. ಇನ್ನು ಹಾಗೆ ಫ್ರೆಂಡ್ಸ್ ನನ್ನ ಮಕ್ಕಳಿಗೂ ಸಹ ಕೋಲ್ಡ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅವರಿಬ್ಬರಿಗೂ ಬಿಸಿನೀರು, ಜೊತೆಗೆ ನಾನು ಕೂಡ ಬಿಸಿನೀರನ್ನ ಕುಡಿತಾ ಇದ್ದೀನಿ. ಸೊ ದಟ್ ಹಾಗಾಗಿ ಬಿಸಿನೀರನ್ನ ಸಹ ಕಾಯ್ಲಿಕ್ಕೆ ಇಟ್ಟೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ನಮ್ಮ ಮುಂದೆ ನೋಡಿ ಟೋಪಿ ಹಾಕಿ ಮಲಗಿಸಿದೆ ಫ್ರೆಂಡ್ಸ್. ಇವನಿಗೂ ಜಾಸ್ತಿ ಕೋಲ್ಡ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಟೋಪಿ ಹಾಕಿದೆ. ಹೇರ್ಸ್ ಎಲ್ಲ ಹೇಗಾಗಿದೆ ಅಂತೇಳಿ. ಹಾಗೆ ಸೊ ಬನ್ನಿ ಇನ್ನು ನನ್ನ ದೊಡ್ಡ ಮಗನ ಎಬ್ಬಿಸ್ಕೋಬೇಕು ಫ್ರೆಂಡ್ಸ್. ಟೈಮ್ ಆಲ್ರೆಡಿ 8 o'clock ನಿಯರ್ 8:30 ನಿಯರ್ ಆಗ್ತಾ ಇದೆ. ಹಾಫ್ ಆನ್ ಅವರ್ ಮುಂಚೆನೇ ಅವ್ನು ಎಬ್ಬಿಸ್ಕೊಂಡ್ಬಿಡ್ತೀನಿ. ಹಾಫ್ ಆನ್ ಅವರ್ ಅಲ್ಲ, 1 hour ಮುಂಚೆನೇ ಅವ್ನು ಎಬ್ಬಿಸ್ಕೊಂಡ್ಬಿಡ್ತೀನಿ. ಸೊ ಇವಾಗ ಅವ್ನು ಎಬ್ಬಿಸ್ಕೊಳ್ಳೋಣ. ಏನು ಬಂಗಾರ ಓನ್ ಮೂರು. ಹಾಗೆ ಫ್ರೆಂಡ್ಸ್ ಮಕ್ಕಳಿಗೆ ಕೋಲ್ಡ್ ಆಗಿಬಿಟ್ರೆ ಅಂತೂ ಯಪ್ಪ ನಮಗೇ ಹುಷಾರಿಲ್ದಂಗೆ ಬಿಡುತ್ತೆ. ಇವಾಗ ನೋಡಿ ನನಗೆ ಹುಷಾರಿಲ್ಲ, ಅವರಿಬ್ಬರಿಗೆ ಹಂಗೆ ಆಗಿದ್ದಕ್ಕೆ. ಆ್ಯಕ್ಚುಲಿ ಅವ್ರ ಅಣ್ಣಂಗೆ ಕೋಲ್ಡ್ ಆಗಿಬಿಟ್ಟಿತ್ತು, ಬಟ್ ಅವನಿಂದ ಇವ್ನಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ. ಸೊ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಅವನು ನನ್ನ ಫೀಡ್ ಮಾಡ್ತಾನಲ್ವಾ. ಸೊ ಹಾಗಾಗಿ ನಂದು ಕೋಲ್ಡ್, ಆಮೇಲೆ ನಂದು ಡೈಲಿ ಸ್ನಾನ, ಪ್ಲಸ್ ಮನೆ ಕೆಲಸ ಅದು ಇದು ಅಂತೇಳಿ ಕೋಲ್ಡ್ ಆಗಿಬಿಡ್ತು. ಸೊ ಅವ್ನು ಫೀಡ್ ಮಾಡೋದ್ರಿಂದ ಪಾಪ ನೀನು ಸ್ವಲ್ಪ ಎಕ್ಸ್ಟ್ರಾ ಆ್ಯಡಪ್ ಆಗಿ ಅವ್ನಿಗೆ ಜಾಸ್ತಿ ಕೋಲ್ಡ್ ಆಗಿಬಿಡ್ತು. ಸೊ ಸಿರಪ್ಗಳು ಹಾಕಿದೆ. ಇವಾಗ ಪರವಾಗಿಲ್ಲ ಮಗನೇ, ಸ್ವಲ್ಪ ಬಂಗಾರಮ್ಮ. ಸೊ ಇವಾಗ ತಡ ಮಾಡೋದು ಬೇಡಪ್ಪ, ನನ್ನ ದೊಡ್ಡ ಮಗನ ಎಬ್ಬಿಸ್ಕೊಳ್ಳೋಣ. ಸೊ ಇನ್ನು ಸ್ನ್ಯಾಕ್ ಏನು ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ. ತಿಂಡಿ ಕೂಡ ರೆಡಿ ಆಗ್ತಾ ಇದೆ. ನನ್ನನ್ನು ಎಬ್ಬಿಸ್ಕೊಬೇಕಂದ ಬಿಡು. ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತೇಳಿ. ನೋಡಿ ಆಲ್ಮೋಸ್ಟ್ 8:30 ಡನ್ ಅಂತ. ಸೊ ಯಕ್ಷಿತಣ್ಣ ಯಕ್ಷಿತು ಟೈಮ್ ಆಯ್ತು ಕಂದ ಸ್ಕೂಲಿಗೆ. ಎದ್ದೇಳು ಬಂಗಾರಿ. ಅಯ್ಯೋ ಎದ್ದೇಳು ಬಂಗಾರಿ. ಯಕ್ಷಿತು ಇಲ್ಲಿ ಟೈಮ್ ಆಯ್ತು, ಎದ್ದೇಳು ಮಗನೆ. ಟೈಮ್ ಆಯ್ತು, ಎದ್ದೇಳು ಬಂಗಾರೆ. 8:30 ಬಂಗಾರಿ. ಯಕ್ಷಿತು ಎಬ್ಬರ್ಸು ಮಗನೆ ಅಣ್ಣನ. ಬರೀತಾರ ಎಬ್ಬರ್ಸು ಅಣ್ಣನ. ಬಾಕ್ಲ ಹಾಕ್ತಿದ್ಯಾ ಯಕ್ಷಿತ? ಎದ್ದೇಳು ಮಗನೆ, ಟೈಮ್ ಆಯ್ತು ಸ್ಕೂಲಿಗೆ.
ಎದ್ದೇಳು ಎದ್ದೇಳು ಬಂಗಾರಿ. ಸೊ ಹಾಗೆ ಫ್ರೆಂಡ್ಸ್ ಅವನ್ನ ಎಬ್ಬರಿಸ್ಕೊಂಡು ಮತ್ತೆ ಸಿಗ್ತೀನಿ. ಬಾಕ್ಸ್ಗೆ ರೈಸ್ ಬಾಟಲ್ ಮತ್ತು ಪಾಪ್ಕಾರ್ನ ಮಾಡಿ ಕೊಡ್ತಾ ಇದ್ದೀನಿ ಇವತ್ತು ನನ್ನ ಮಗನಿಗೆ. ಸೊ ಅವನೇ ನೀರು ಕೂಡ ತುಂಬಿಸ್ಕೊಳ್ತಾ ಇದ್ದಾನೆ. ಬಿಸಿನೀರು ಕೊಡ್ತೀನಿ ಕಂದ, ಓಕೆನಾ? ಎಲ್ಲಿ ಕ್ಲೀನ್ ಮಾಡ್ದಾ? ವೆರಿ ಗುಡ್. ಸೊ ಆಯ್ತಪ್ಪ, ನೀನು ಚೆನ್ನಾಗಿ ಓದು. ಆಯ್ತು. ಹಿಂದೆ ಕೂಚ ಬಾ, ಬ್ಯಾಗ್ ಬಿಡು. ಹುಷಾರು ರೀ ಅವನು. ಅರೆ ಹುಷಾರು, ಅವ್ನು ಏನ್ ಮಾಡ್ತಾನೆ ಗೊತ್ತಾ, ಇದ್ ಮಾಡಕ್ ಹೋಗ್ತಾನೆ. ಹುಷಾರು ಸ್ವಲ್ಪ ಹಿಂದೆ. ನಿನ್ ಟೈಮ್ ಆಯ್ತು, ಹೊರಡು. ಹ್ಞೂ ಬಾಯ್ ಕಂದ, ಟೈಮ್ ಆಯ್ತು ಕಂದ, ಬಾಯ್. ಕಡೆ ಹೋಗಿ ಕುತ್ಕ, ಸೈಡಲ್ಲಿ ಕುತ್ಕ. ನೀನ್ ಲಾಸ್ಟಿಗೆ ಕುತ್ಕ, ನಾನು ಬರ್ತೆ. ಹ್ಞೂ ಬಾಯ್. ಅಲ್ಲೇ ಕುತ್ಕ, ಈ ಕಡೆ ಎಲ್ಲ ಬರಬೇಡ. ಹೋಗು ಒಳಗೋಗು. ಹಾಗೆ ಫ್ರೆಂಡ್ಸ್ ಫೈನಲಿ ನನ್ನ ಮಗನ ಇವತ್ತು ಸ್ಕೂಲಿಗೆ ಕಳಿಸ್ಕೊಟ್ಟಿದ್ದಾಯಿತು. ಅಂದರೆ ಅವನಿಗೆ ಸ್ವಲ್ಪ ಇವತ್ತು ಲೇಟೇ ಆಗಿಬಿಡ್ತು. ಆ್ಯಕ್ಚುಲಿ ನಾನು ಬೇಗ ಕಳಿಸ್ಕೊಡೋಣ ಅಂತೇಳಿ ಬೇಗ ಬೇಗ ಕೆಲಸನ ಮುಗಿಸ್ಕೊಂಡೆ. ಬಟ್ ಅದು ಒಂದು 5 ಮಿನಿಟ್ಸ್ ಲೇಟೇ ಆಗೋಯ್ತು ಅಂತಲೇ ಹೇಳ್ಬೋದು. ಇನ್ನು ನನ್ನ ಮಗಳು ನೀವು ನೋಡಿದ್ರಲ್ವ. ಸೊ ಹೋಗುವಾಗಲೇ ಅಲ್ಲೇ ಒಂದು 5 ನಿಮಿಷ ವೇಸ್ಟ್ ಮಾಡಿಬಿಡ್ತಾನೆ. ಹೋಗಿ ಬರ್ತೀನಿ, ಹುಷಾರು ಮನೆ, ಹುಷಾರು ಅದನ್ನು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಸೊ ಅದನ್ನೇ ಟೈಮ್ ಮಾಡ್ದ 5 ಮಿನಿಟ್ಸ್ ಫಿನಿಶ್ ಅಂತ ಅಂದ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಇನ್ನು ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ತೀನಿ. ಸೊ ಹಾಗೆ ಇನ್ನು ನನ್ನ ಚಿಕ್ಕ ಮಗನಿಗೆ ಊಟ ಮಾಡಿಸ್ತೀನಿ. ಇದೇ ತಿಂಡಿನೇ ತಿನ್ಸ್ಕೊಂಡ್ಬಿಡ್ತೀನಿ. ಸೊ ಹೇಳ್ಕಂದ ಹಾಯ್. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಇನ್ನು ಮನೆ ಕ್ಲೀನಿಂಗ್ ಎಲ್ಲ ಇದೆ. ಸೊ ಕ್ಲೀನಿಂಗ್ ಮಾಡಿಕೊಂಡೆ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತಿನ ಲಾಗ್ ಕೂಡ ಇದಾಗಿತ್ತು. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹಾಗೆ ಫ್ರೆಂಡ್ಸ್ ಸಿಗೋಣ ನಾಳೆ ಮತ್ತೊಂದು ಸ್ವೀಟ್ ಮೆಮೊರಿಗಳೊಂದಿಗೆ. ಅಂದರೆ ಲೈಕ್ ಕುಕಿಂಗ್ ರಿಲೇಟೆಡ್ ಆಗಿರ್ಬೋದು, ಒಂದಿಷ್ಟು ಹ್ಯಾಪಿ ಲಾಗ್ ಆಗಿರ್ಬೋದು. ಸಿಗೋಣ ನಾಳೆ ಇಂಟ್ರೆಸ್ಟಿಂಗ್ ಲಾಗ್ಗಳೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್.